ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇತ್ತು. ಸೊ ನನಗೆ ಅದೊಂದು ಐಡಿಯಾ ಬರ್ತಾ ಇತ್ತು, ನಾನು ಹೇಗ್ ಮಾಡಿದೀನಿ ಈ ಶಾರ್ಟ್, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ, ನಾನು ಬೇರೆ ಏನಾದ್ರು ತರ ನಿಂತ್ಕೋಬೇಕಾ, ಹಾಗೆ ಏನಾದ್ರು ಯೋಚನೆ ಮಾಡಿ, ಅಂದ್ರೆ ಅದಕ್ಕೆ ಗೊತ್ತಾಗೋದು ಮಾನಿಟರ್ ಅಲ್ಲಿ. ನಮ್ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ. ಸರ್ಗೆ ಹಿ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಅವ್ರು ಯಾವತ್ತೂ ಹೀಗೆ 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 ನೋಡಿ ಮೇಲೆ ಎಲ್ಲ ಸೆಟ್ ಮಾಡ್ಬಿಡೋರು. ಸೊ ಅದು ನನ್ಗೆ ತುಂಬಾನೇ ಸರ್ಪ್ರೈಸ್ ಆಗೋದು. ಐ ಮೀನ್ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ, ಹಿಂಗೆ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ, ಈ ಆಂಗಲ್ ಪರ್ಫೆಕ್ಟ್ ಆಗಿದೆ, ಇದು ಸರಿ ಆಗಿದೆ, ಇನ್ನ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೋ, ಚಿನ್ ಅಪ್ ಮಾಡು, ಚಿನ್ ಡೌನ್ ಮಾಡು, ಎಲ್ಲ ಲೈಕ್ ಬರೇ ಕ್ಯಾಮ್ರಾ ಹತ್ರ. ಹಾ, ಇನ್ನೊಂದು ವಿಷಯ ಅಂತಂದ್ರೆ ಸರ್ ಕುತ್ಕೊಳ್ಳಲ್ಲ ಎಲ್ಲೂ. ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ, ಡೈರೆಕ್ಟರ್ಸ್ ಯೂಶಲಿ ಮಾನಿಟರ್ ಹತ್ರ ಕೂತಿರ್ತಾರೆ. ಅಂಡ್ ನಾವು ಕೂಡ ಸೀನ್ ಆದ್ಮೇಲೆ ಹೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ನೋಡ್ತೀವಿ ಆ ಸೀನ್ ಅನ್ನ. ಸೊ ಈ ಸಿಸ್ಟಮ್ ಏನೇ ಇರ್ಲಿಲ್ಲ ನಮ್ ಸೆಟ್ ಅಲ್ಲಿ. ಮಾನಿಟರ್ ಇರ್ತಾ ಇರ್ಲಿಲ್ಲ, ಅವರು ಕುತ್ಕೋತಾ ಇರ್ಲಿಲ್ಲ. ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು. ಆದ್ರೆ ಕ್ಯಾಮ್ರಾ ಆಂಗಲ್ ಇಂದ ಅವರು ಕೂಡ ಆ ಸೀನ್ ಅನ್ನ ನೋಡೋರು. ಪ್ರತಿದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನ್ ಅನ್ನ ಅವರು ಕ್ಯಾಮ್ರಾ ಆಂಗಲ್ ಇಂದಾನೇ ನೋಡೋರು. ಅಂಡ್ ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು. ಅವ್ರು ಹೇಳಿದ್ದೆ ನಮ್ಗೆ ವೇದವಾಕ್ಯ ಸೆಟ್ ಅಲ್ಲಿ. ಅವ್ರು ಹೇಳಿದ್ರು ಅಂತಂದ್ರೆ, ಇಲ್ಲ ನೀನ್ ಚಿನ್ ಡೌನ್ ಮಾಡಿದ್ರೆ ಸರಿ ಕಾಣಿಸ್ತಿದೆ ಅಂತಂದ್ರೆ ನಾನ್ ಚಿನ್ ಡೌನ್ ಮಾಡೇನೆ ಮಾಡ್ತಾ ಇದ್ದೆ. ಅಂಡ್ ಇಲ್ಲ ಹೇರ್ ಹಿಂದ್ ಹಾಕೊಂಡ್ ಮಾಡು ಅಂತ ಅಂದ್ರೆ ಹೇರ್ ಹಿಂದ್ ಹಾಕೊಂಡೇ ಮಾಡ್ತಾ ಇದ್ದೆ. ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎಸ್ ನಾರಾಯಣ್. ಸಾರಿ, ಬೆಸ್ಟ್ ಮಾನಿಟರ್. ಹೌದು ಸರ್, ನೀವು ಹೇಳಿದ್ ಕರೆಕ್ಟ್, ಅವರೇ ಬೆಸ್ಟ್ ಮಾನಿಟರ್.